ನಾನು ಒಂದು ಸ್ಪೆಷಲ್ ಸ್ವೀಟ್ ತಿಂತಾಯಿದ್ದೀನಿ. ಇದರ ಹೆಸರು ಕ್ಷೀರ್ ಮೋಹನ್ ಅಂತ. ಎಲ್ಲಿ ತಿಂತಾಯಿದ್ದೀನಿ ಅಂದರೆ ಇಂಡಿಯಾ ಸ್ವೀಟ್ ಹೌಸಿನ 50ನೇ ಶಾಖೆಯಲ್ಲಿ ತಿಂತಾಯಿದ್ದೀನಿ. ಇವತ್ತು 50ನೇ ಶಾಖೆಯ ಉದ್ಘಾಟನೆ ನಡೀತು ನಮ್ಮ ದಾವಣಗೆರೆಯಲ್ಲಿ. ಅಲ್ಲಿ ನಾನು ಈ ಕ್ಷೀರ್ ಮೋಹನ್ ಅನ್ನೋ ಸ್ವೀಟ್ ತಿಂತಾಯಿದ್ದೀನಿ. ಯಾಕೆ ಇದನ್ನೇ ತಿಂತಾಯಿದ್ದೀನಿ ಅಂದರೆ ಕರ್ನಾಟಕದಲ್ಲಿ ಬೆಸ್ಟ್ ಸ್ವೀಟ್ ಇವಾಗ ಯಾವ್ದು ಸಿಗ್ತಿದೆ ಅಂದರೆ ಕ್ಷೀರ್ ಮೋಹನ್. ಇದ್ರ ಮುಂದೆ ಯಾವ ಸ್ವೀಟು ಬರೋಲ್ಲ ಅಂಥ ಅದ್ಭುತವಾದ ಒಂದು ಇನೋವೇಷನ್ನ ಇಂಡಿಯಾ ಸ್ವೀಟ್ ಹೌಸ್ನವ್ರು ಮಾಡಿದ್ದಾರೆ. ಆ ಸ್ವೀಟು ಇವಾಗ ದಾವಣಗೆರೆಯಲ್ಲಿ ಸಿಗ್ತಾಯಿದೆ. ಸೊ ಇವತ್ತು ಇನಾಗ್ರೇಷನ್ ಆಗಿರೋದ್ರಿಂದ ಭಾಳ ಖುಷಿ ಆಗ್ತಾಯಿದೆ. ಯಾಕೆಂದರೆ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಇಂಡಿಯಾ ಸ್ವೀಟ್ ಹೌಸಿನ ಶಾಖೆ ಶುರುವಾಗಿರೋದು ತುಂಬ ಖುಷಿಯಾದಂಥ ವಿಚಾರ. ನೀವೆಲ್ಲ ದಾವಣಗೆರೆ ಜನತೆ ಎಲ್ಲರೂ ಬರಬೇಕಿಲ್ಲಿ, ಈ ಸ್ವೀಟ್ಗಳನ್ನ ಟೇಸ್ಟ್ ಮಾಡಬೇಕು, ಇದರ ಕ್ವಾಲಿಟಿಯನ್ನು ಅರ್ಥ ಮಾಡ್ಕೋಬೇಕು, ಎಷ್ಟು ಚೆನ್ನಾಗಿರೋ ಕ್ವಾಲಿಟಿ ಇದೆ ಅಂತ, ಎಷ್ಟು ವೆರೈಟಿ ಸ್ವೀಟ್ಸ್ ಇದೆ. ಭಾರತದ ಎಲ್ಲ ಪ್ರಾಂತ್ಯದ ಎಲ್ಲ ವಿಶೇಷವಾದಂಥ ಸಿಹಿ ತಿಂಡಿಗಳೇನಿದೆ ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಒಳ್ಳೆ ಚಾಟ್ಸ್ ಸಿಗುತ್ತೆ, ಖಾರ ಐಟಮ್ಸು ಸೂಪರ್ ಆಗಿರೋದು ಸಿಗುತ್ತೆ, ಸ್ನ್ಯಾಕ್ಸು ಸೂಪರ್ ಆಗಿರೋದು ಸಿಗುತ್ತೆ. ಇಂಥ ಒಂದು ಅದ್ಭುತವಾದ ಮಳಿಗೆ ದಾವಣಗೆರೆಯಲ್ಲಿ ಶುರುವಾಗ್ತಿರೋದು ಭಾಳ ಖುಷಿ ಕೊಡ್ತಕ್ಕಂಥ ವಿಚಾರ, ನಮ್ಮೂರಿಗೆ ಒಂದು ಹೆಮ್ಮೆ ಪಡುವಂಥ ಒಂದು ವಿಚಾರ. ಹಾಗಾಗಿ ಇವತ್ತು ನಾನು ಕ್ಷೀರ್ ಮೋಹನ್ ತಿಂದು ನಾನು ಕೂಡ ಈ ಒಂದು ಸಂತೋಷದ ಸಮಾರಂಭದಲ್ಲಿ ಭಾಗಿಯಾಗ್ತಾಯಿದ್ದೀನಿ. ನೀವೆಲ್ಲ ಇಂಡಿಯಾ ಸ್ವೀಟ್ ಹೌಸ್ ಮೇಲೆ ನಿಮ್ಮ ಪ್ರೀತಿಯನ್ನು ತೋರಿಸಿ, ನಿಮ್ಮ ಆಧಾರವನ್ನು ತೋರಿಸಿ, ಇದು ಒಳ್ಳೆಯ ವ್ಯವಹಾರ ಮಾಡೋ ಹಾಗೆ ಆಗಲಿ ಈ ಶಾಖೆ ಅನ್ನೋದನ್ನು ಆಶಿಸ್ತೀನಿ. ತುಂಬ ಚೆನ್ನಾಗಿರೋ ಸ್ವೀಟ್ಸ್ ತಿನ್ನಬೇಕು. ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಟ್ರೆಡಿಷನ್, ಒಂದೇ ಜಾಗ ಯಾವುದಪ್ಪ ಅಂದರೆ ಇಂಡಿಯಾ ಸ್ವೀಟ್ ಹೌಸ್. ಸೂಪರ್. ನಮ್ಮ 50ನೇ ಇಂಡಿಯಾ ಸ್ವೀಟ್ ಹೌಸ್ ಶಾಖೆನ ಓಪನ್ ಮಾಡ್ತಾ ಇದ್ದೀವಿ. 10th ಅಕ್ಟೋಬರ್ 2025. 4 ವರ್ಷದಲ್ಲಿ ಇದು 50ನೇ ಅಂಗಡಿ ನಾವು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಅಂದರೆ ಹೆಚ್ಚು ಕಮ್ಮಿ ತಿಂಗಳಿಗೊಂದು ಅಂತ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ದಾವಣಗೆರೆಯಲ್ಲಿ ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಇದು ನಮ್ಮ ಸಿಹಿಕೈ ಚಂದ್ರು ಅವರ ಹುಟ್ಟಿ ಬೆಳೆದಿದ್ದ ಊರು ಕೂಡ. ಸೊ ಅವ್ರಿಗೆ ತುಂಬ ಮನಸ್ಸಿಗೆ ಹತ್ತಿರವಾಗಿ ವಿಶೇಷವಾದ ಊರು ಕೂಡ. ಸೊ ನಾವಿದನ್ನು ವೆಯ್ಟ್ ಮಾಡಿ ದಾವಣಗೆರೆ ಓಪನ್ ಮಾಡಬೇಕು ಅಂತ ತುಂಬ ದಿವಸದಿಂದ ಪೈಪ್ಲೈನಲ್ಲಿ ಇತ್ತು, ದಾವಣಗೆರೆಯಲ್ಲಿ ಮಾಡಬೇಕು ಅಂತ. ಬಟ್ ಅದು ಒಂದು ವಿಶೇಷವಾದ ನಂಬರ್ ಅಲ್ಲಿಗೆ ಬಂದು ನಿಲ್ಲಿ ಅದು ಅಂತ ಹೇಳಿ ವೆಯ್ಟ್ ಮಾಡಿ 50ನೇ ಸ್ಟೋರೇ ಇಲ್ಲಿ ಓಪನ್ ಮಾಡಬೇಕು ಅಂತ ಕಾದು ಇವತ್ತು ಇಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ನಮ್ಮೊಟ್ಟಿಗೆ ಸಿಹಿಕೈ ಚಂದ್ರು ಅವರು ಮತ್ತು ಸುಧಾರಾಣಿ ಮೇಡಮ್ ಅವರು ಬಂದು ನಮ್ಮ ಈ ಸ್ಟೋರ್ನ ಇನಾಗ್ರೇಟ್ ಮಾಡಿಕೊಡ್ತಾ ಇದ್ದಾರೆ. ಹಬ್ಬದ ಮಧ್ಯ ದೀಪಾವಳಿಗೆ ಮುಂಚೆ ಇದನ್ನು ಇನಾಗ್ರೇಷನ್ ಮಾಡ್ತಿರೋದು ಇಡೀ ದಾವಣಗೆರೆಗೆ ಇನ್ನೂ ಸಂಭ್ರಮ ಹೆಚ್ಚಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇದನ್ನು ಹೀಗೆ ಇಷ್ಟೇ ಬೇರೆ ಸ್ಟೋರ್ಸ್ ಅಷ್ಟು ಪ್ರೀತಿಯಿಂದ ನಮ್ಮನ್ನು ಇಲ್ಲಿ ಈ ಊರಿನಲ್ಲಿ ಕೂಡ ಬೆಳೆಸಬೇಕು ಅಂತ ಕೇಳ್ಕೊಳ್ತೀವಿ. ನೆಕ್ಸ್ಟಾ ಸದ್ಯಕ್ಕೆ ಈಗ ದಾವಣಗೆರೆ ಓಪನ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಕರ್ನಾಟಕ ಎಲ್ಲ ಆಗ್ತಿದ್ದಂಗೆ ಕರ್ನಾಟಕದ ಹೊರಗಡೆ ಕೂಡ ನಾವು ಬೆಳಿಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ಎಲ್ಲರ ಸಪೋರ್ಟ್ ಸಿಗಬೇಕು, ಗಿರಾಕಿಗಳ ಸಪೋರ್ಟ್ ಸಿಗಬೇಕು, ಕನ್ಸ್ಯೂಮರ್ ಸಪೋರ್ಟ್ ಸಿಗಬೇಕು, ಎಲ್ಲ ಥರದ್ದು ವಾತಾವರಣ ಕೂಡಿ ಬರಬೇಕು, ಒಂದೊಂದಾಗಿ ಹಂತವಾಗಿ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಸಂತೋಷದ ವಿಷಯನೇ ಅಲ್ವಾ? ಏಕೆಂದರೆ ನಾವೆಲ್ಲ ಬೆಂಗಳೂರಲ್ಲಿ ಒಂದೇ ಏರಿಯಾದಲ್ಲಿರೋರು, ಭಾಳ ವರ್ಷದ ಪರಿಚಯ. ಜೊತೆಗೆ ಅವರು ಅದೇ 5ನೇ ಶಾಖೆ ಉದ್ಘಾಟನೆ ಮಾಡಿದೆ. ಇವತ್ತು ದಾವಣಗೆರೆಯಲ್ಲಿ 50ನೇ ಶಾಖೆನ ಉದ್ಘಾಟನೆ ಮಾಡ್ತಾ ಇರೋದು. ಜೊತೆಗೆ ದಾವಣಗೆರೆಗೆ ಬರೋದು ಒಂದು ವಿಶೇಷ ಒಂದು ಖುಷಿ, ಒಂದು ಸಂಭ್ರಮ, ಸಡಗರ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಚಿತ್ರರಂಗಕ್ಕೆ ಬಂದ ಮೇಲೆ ಮೊದಲನೇ ಬೆಂಗಳೂರಿಂದ ಆಚೆ ಹೊರಗೆ ಬಂದಂಥ ಕಾರ್ಯಕ್ರಮ ಬಂದಿದ್ದೇ ದಾವಣಗೆರೆಗೆ. ಸೊ ಹಾಗಾಗಿ ಯಾವಾಗಲೂ ದಾವಣಗೆರೆಗೆ ಬರೋದು ಅಂದ್ರೆ ಒಂದು ಖುಷಿನೇ. ಜೊತೆಗೆ ಇಷ್ಟು ಒಳ್ಳೆ ಒಂದು ಮಳಿಗೆ ಇಲ್ಲಿ ಓಪನ್ ಮಾಡಿದ್ದಾರೆ. ಅವ್ರಿಗೆಲ್ಲ ರೀತಿಲೂ ಒಳ್ಳೇದಾಗಲಿ, ಇನ್ನೂ ಹೆಚ್ಚು ಯಶಸ್ಸು ಅವ್ರದ್ದಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು.